ಇಲ್ಲಿ ನಮ್ಮ ಗುಂಡಾಂಜನೇಯನ ದೇವಸ್ಥಾನದಲ್ಲಿ ಗುಂಡಾಂಜನೇಯ ಅಂತ ಹೆಸರೇನಕ್ಕೆ ಬಂತು ಅಂದರೆ ನಮ್ಮ ಕರೆ ಕಲ್ಲಲ್ಲಿ ಅದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಲ್ಲಿ ದೇವ್ರನ್ನ ನೀವು ನೋಡ್ಬೋದು, ಕಲ್ಲು ಗುಂಡಲ್ಲಿ, ಕರೆ ಕಲ್ಲು ಗುಂಡು, ಆ ಗುಂಡಲ್ಲಿ ದೇವರು ಕೆತ್ತನೆ ಆಗಿದೆ. ಹಾಗಾಗಿ ಗುಂಡಾಂಜನೇಯ ಅಂತ ದೇವ್ರಿಗೆ ಇಲ್ಲಿ ಒಂದು ಹೆಸರಿರ್ತಕ್ಕಂಥದ್ದು. 860 ವರ್ಷದ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು. ಮತ್ತು ನಮ್ಮಲ್ಲಿ ಇಲ್ಲಿ ವಿಶೇಷತೆ ಇನ್ನೊಂದೇನಪ್ಪ ಅಂದರೆ ನವಗ್ರಹ ದೇವಸ್ಥಾನ ಮಾಡಿದ್ದೀವಿ ನಾವು. ಅಶ್ವತ್ಥಕಟ್ಟೆಯಲ್ಲಿ ನವಗ್ರಹ ಒಂದು ಪ್ರತಿಷ್ಠಾಪನೆ ಆಗಿದೆ. ಒಂದೊಂದು ಗ್ರಹಗಳಿಗೂ ಒಂದೊಂದು ದೇವಸ್ಥಾನ, ಚಿಕ್ಕದಾಗಿ ಒಂದೊಂದು ಗ್ರಹಗಳಿಗೂ ಒಂದೊಂದು ದೇವಸ್ಥಾನಗಳನ್ನ ಮಾಡಿ ಅಶ್ವತ್ಥಕಟ್ಟೆನ ಭಾಳ ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಒಂದು ಅಶ್ವತ್ಥಕಟ್ಟೆ ಸ್ಥಾಪನೆ ಆಗಿ ಸುಮಾರು ಒಂದು 3.5 ವರ್ಷಗಳಾಯಿತು. ಭಾಳ ಅಚ್ಚುಕಟ್ಟಾಗಿ ಅಶ್ವತ್ಥಕಟ್ಟೆ ಇದೆ. ಸುಮಾರು ನೀವು ಎಲ್ಲೂ ಈ ಥರ ನೋಡಿರೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಕೂಡ ತಾವೊಂದು ವಿಡಿಯೋ ಮಾಡಿ ಸಕಲ ದೇವಸ್ಥಾನದ ಒಂದು ಚಿತ್ರೀಕರಣವನ್ನು ತೋರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ಸರ್, ಈ ಒಂದು ದೇವಸ್ಥಾನದಲ್ಲಿ ಯಾರಾದರೂ ಏನಾದರೂ ಒಂದು ಹರಕೆ ಬಂದು ಮಾಡಿಕೊಂಡು ಹರಕೆ ಈಡೇರುತ್ತಾ ಇಲ್ವಾ ಅಂತ ಜನಗಳು ನೋಡಲಿ. ಸುಮಾರು ನಾನು ಚಿಕ್ಕ ಹುಡುಗನಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋದು ಎಲ್ಲ ಆಗಿದೆ ಇವತ್ತುವರೆಗೂ. ನಾನು ಚಿಕ್ಕ ಹುಡುಗ ಅಂದರೆ ಭಾಳ ಚಿಕ್ಕ ಹುಡುಗ. ನಮ್ಮ ತಂದೆಯವರು ಇಲ್ಲಿ ಆಲ್ಬಾವಿಪಾಳ್ಯದಲ್ಲಿ ಬಂಡೆ ಮಾಡಿಸ್ತಾಯಿದ್ರು. ನಾನು ಬಂಡೆಗೆ ನಮ್ಮ ತಂದೆಯವ್ರ ಜೊತೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಬಂದು ಇಲ್ಲಿ ಕೈ ಮುಗ್ದು ಹೋಗ್ತಾ ಇದ್ದು. ನಮ್ಮ ಬೆಂಗಳೂರಣ್ಣವ್ರು ಹೇಳ್ದಂಗೆ ಸುತ್ತು ಬೇಲಿ, ಕಳ್ಳಿ, ಒಂದು ಇಲ್ಲಿ ಎಷ್ಟು ಇದಿತ್ತು ಅಂದರೆ ಅಲ್ಲೊಂದು ಚಿಕ್ಕದಾಗಿ ಒಬ್ರು ನಡ್ಕೊಂಡು ಹೋಗೋಷ್ಟು ಮಾತ್ರ ದಾರಿ ಇತ್ತು. ಅಷ್ಟು ದಾರಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಕದವ್ರು, ಪುಟ್ಟಯ್ಯನಪಾಳ್ಯದವರು, ಆಲ್ಬಾವಿಯವರು ವಾರಕ್ಕೊಂದ್ಸರಿ ಬಂದು ದೇವ್ರು ಹಂಗೆ ಇರೋದು, ತೊಳೆದು ಜಸ್ಟ್ ಪೂಜೆ ಮಾಡಿ ಕಡ್ಡಿ ಕರ್ಪೂರ ಹಚ್ಚಿ ಹೋಗ್ತಕ್ಕಂಥ ಜಾಗ ಇದ್ದಿದ್ದು. ಇದು ಈ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ನಮ್ಮ ಅಪ್ಪಂದು ವರ ಅಂತಲೇ ಹೇಳ್ಬೋದು. ಅದನ್ನು ಸಕಲ ಭಕ್ತಾದಿಗಳು ಬೆಳೆಸಿರ್ತಕ್ಕಂಥದ್ದು. ನಾವು ಟ್ರಸ್ಟ್ನ ಮಂಡಳಿಯವರು ಮಾಡಿರ್ತಕ್ಕಂಥದ್ದು ಒಂದು ಪಾರ್ಟ್ ಆದರೆ, ಸಕಲ ಭಕ್ತಾದಿಗಳಿಂದ ಇವತ್ತು ಈ ಮಟ್ಟದಲ್ಲಿ ಈ ದೇವಸ್ಥಾನ ಇರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನದಾಗಿ ದೇವಸ್ಥಾನನ ಸಕಲ ಭಕ್ತಾದಿಗಳು ಬೆಳೆಸಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ. ಈ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲನೇ ವರ್ಷ 1,000-2,000 ಜನ ಹಂಗೆ ಸ್ಟಾರ್ಟ್ ಆದವರು ಇವತ್ತು ಸುಮಾರು ಒಂದು 5,000-6,000 ಜನ ತನಕ ಹೋಗಿದೆ. ಭಾಳ ಅಚ್ಚುಕಟ್ಟಾಗಿ, ಭಾಳ ವ್ಯವಸ್ಥಿತವಾಗಿ ನಾವು ಇಲ್ಲಿ ಅನ್ನದಾಸೋಹ ಇರ್ಬೋದು, ಮತ್ತು ಸಂಗೀತ ಕಾರ್ಯಕ್ರಮ ಇರ್ಬೋದು, ಮತ್ತು ಸುಮಾರು ಜನ ಬರ್ತಕ್ಕಂಥವ್ರಿಗೆ ಲಾಡು ಪ್ರಸಾದ ವಿತರಣೆ ಇರ್ಬೋದು, ಮತ್ತು ನಮ್ಮದು ಮೆರವಣಿಗೆ ದೇವ್ರದ್ದು ಉತ್ಸವ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಅವತ್ತಿನ ದಿವಸ ಮಾಡ್ಕೊಂಬರ್ತೀವಿ. ಭಾಳ ಅದ್ಧೂರಿಯಾಗಿ ನಮ್ಮ ಹೋಬಳಿಲೇನೇ ಈ ಮಟ್ಟದಲ್ಲಿ ಎಲ್ಲೂ ನಡೆಯೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಅಷ್ಟು ಅದ್ಧೂರಿಯಾಗಿ ಹನುಮ ಜಯಂತಿ ಕಾರ್ಯಕ್ರಮ ಇಲ್ಲಿ ನಮ್ಮ ಪ್ರಸನ್ನ ಗುಂಡಾಂಜನೇಯನ ದೇವಸ್ಥಾನದಲ್ಲಿ ನಡೀತದೆ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಾದ್ಯಂತ ಜನ ಬರ್ತಾರೆ. ಸುಮಾರು ಜನ ಬೆಂಗಳೂರಿಂದ ಬರ್ತಾರೆ. ಇನ್ನೂ ಆ ಭಗವಂತನ ಶಕ್ತಿ ಹೆಚ್ಚಿ ಇನ್ನೂ ಅನೇಕ ಜನ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಆ ಭಗವಂತನ ಒಂದು ಕೃಪಾ ಕಟಾಕ್ಷ ಇಲ್ಲಿ ಬರ್ತಕ್ಕಂಥ ಭಗವಂತನ ಒಂದು ಸೇವಕರಿಗೆ ಅದು ತಿಳಿದಿದೆ. ಎಷ್ಟು ಪವರ್ಫುಲ್ ಇದೆ ದೇವಸ್ಥಾನ ಅನ್ನೋದು ತಿಳಿದಿದೆ. ಇನ್ನೂ ಅನೇಕ ಜನಕ್ಕೆ ಅದು ತಿಳಿಲಿ, ಎಲ್ಲ ರೀತಿಲೂ ಜನ ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಳ್ಳಿ. ಮತ್ತು ಅದೇ ರೀತಿ ನಾವು ವರ್ಷಕ್ಕೆ 2 ಬಾರಿ ಜಾತ್ರೆ ಮಾಡ್ತೀವಿ. ಒಂದು ಹನುಮ ಜಯಂತಿ ಕಾರ್ಯಕ್ರಮ, ಇನ್ನೊಂದು ಶ್ರೀರಾಮನವಮಿ ಕಾರ್ಯಕ್ರಮ. ಮಾರ್ಚ್ ತಿಂಗಳಲ್ಲಿ ಶ್ರೀರಾಮನವಮಿ ಕಾರ್ಯಕ್ರಮ ಬಂದಿದೆ ಈ ಸರಿ, ಬರೋ ಮಾರ್ಚಲ್ಲಿ. ಶ್ರೀರಾಮನವಮಿ ಕಾರ್ಯಕ್ರಮನೂ ನಾವು ಅಚ್ಚುಕಟ್ಟಾಗಿ ಅವತ್ತು ಕೂಡ ಒಂದು 3,000-4,000 ಜನದವರೆಗೂ ಬರ್ತಾರೆ. ಅವತ್ತು ಅನ್ನದಾಸೋಹ ಇರೋದಿಲ್ಲ. ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ, ರಸ ಎಣ್ಣೆ ಈ ಥರ ಒಂದು ವ್ಯವಸ್ಥೆ ಮಾಡಿ ಅಷ್ಟೂ ಜನಕ್ಕೂ ಕೂಡ ನಾವು ಅಚ್ಚುಕಟ್ಟಾಗಿ ಕೊಡೋ ಅಂಥ ವ್ಯವಸ್ಥೆ ಮಾಡಿ ಆ ಸ್ವಾಮಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಮತ್ತು ಇಲ್ಲಿ ಬೇರೆ ಕೆಲವೊಂದು ಅಭಿವೃದ್ಧಿ ಆಗೋ ಅಂಥದ್ದು ಇದೆ. ಸಕಲ ದೇವರ ಒಂದು ಆಶೀರ್ವಾದದಿಂದ ಆ ಎಲ್ಲ ಸಂಪೂರ್ಣ ಕೆಲಸಗಳನ್ನು ಭಕ್ತಾದಿಗಳು ಸಹಕರಿಸಿ ನಮಗೆ ಏನು ಆ ಒಂದು ಕಟ್ಟಡ ಕಟ್ಟೋದಕ್ಕೆ, ಮತ್ತು ಇಲ್ಲಿ ಸುಮಾರು ಮದುವೆಗಳು, ನಾಮಕರಣಗಳು ಎಲ್ಲ ನಡೀತವೆ. ಅದಕ್ಕೆ ಕೆಲವ್ರಿಗೆ ಏನೇನು ಅನುಕೂಲತೆ ಬೇಕು, ಇನ್ನೂ ಕೆಲವು ಅನುಕೂಲತೆಗಳನ್ನ ರೂಮ್ಸ್ ಆಗಿರ್ಬೋದು, ಬಾತ್ರೂಮ್ಗಳಾಗಿರ್ಬೋದು, ಸ್ನಾನದ ಮನೆ ಆಗಿರ್ಬೋದು ಕಟ್ಟೋ ಅಂಥದ್ದಿದೆ. ಅದನ್ನೆಲ್ಲ ಕಟ್ತಾ ಇದ್ದೀವಿ, ಈಗ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಸಹಕಾರ ಕೊಡಿ ಅಂತ ನಾನು ಈ ಮೂಲಕ ಭಕ್ತಾದಿಗಳಲ್ಲಿ ನಮ್ಮ ಟ್ರಸ್ಟ್ನ ಪರವಾಗಿ ಕೈ ಮುಗಿದು ಮನವಿ ಮಾಡ್ತೀನಿ. ಮತ್ತು ನಮ್ಮ ಈ ಒಂದು ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಈ ಒಂದು ಟ್ರಸ್ಟ್ನ ಮಂಡಳಿಯಿಂದ ಎಲ್ಲ ಸರ್ವ ಸದಸ್ಯರು ಏನು ಒಂದು ಖರ್ಚು ವೆಚ್ಚಗಳು ಬರ್ತದೆ ನಾವು ಕೂಡ ಹಾಕಿ ಮಾಡೋ ಅಂಥದ್ದು. ಭಕ್ತಾದಿಗಳಲ್ಲೂ ಹೆಚ್ಚಿನ ರೀತಿ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲು ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ.